ಗ್ರೇವಿ ಮಾಡೋಣ. ಅನ್ನಕ್ಕೆ, ಚಪಾತಿಗೆ, ಸ್ವಲ್ಪ ಟೀಗೆ ರುಬ್ಕೊಂಬರೋಣ. ನಾವು ಬೇಯಿಸ್ಕೊಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಹೇಗಾಗಿದೆ ಅಂತ ಇದೊಂದು ಜರಡಿಗೆ ಹಾಕ್ಬಿಟ್ಟು ನೀರ್ನೆಲ್ಲ ಒಂದು 2 ಪೀಸ್ ಮಾಡೋಣ ಸ್ನೇಹಿತರೆ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೆಂತ್ಯ, ಇರೋ ಮಸಾಲೆ, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದೆ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ಸೋಯಾ ಉಂಡೆಯಿಂದ ಒಂದು ಗ್ರೇವಿ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೋಯಾಬೀನ್ ಇಂದ ಒಂದು ಗ್ರೇವಿ ಮಾಡೋಣ. ಆ ಗ್ರೇವಿ ಮಾಡೋದಕ್ಕೆ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಹೇಗ್ ಮಾಡೋದು ಈಗ ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ, ಟೊಮೆಟೊ, ಪುದೀನ ಸೊಪ್ಪು ಮತ್ತೆ ಕೊಬ್ಬರಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ, ಒಂದು ಚಕ್ಕೆ, 1 ಇಂಚಷ್ಟು, ಒಂದು ಅರ್ಧ ಪಲಾವ್ ಎಲೆ, ಒಂದು ಮರಾಠಿ ಮೊಗ್ಗು, ಒಂದು ಅನಾನಸ್ ಹೂವು, ಒಂದೇ ಒಂದು ಏಲಕ್ಕಿ, ಒಂದು 3 ಲವಂಗ, ಸ್ವಲ್ಪ ಸೋಂಪು, ಮತ್ತೆ ಅರಿಶಿನ ಪುಡಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಸ್ವಲ್ಪ ಉಪ್ಪು, ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ರುಬ್ಕೊಂಬರೋಣ ಸ್ನೇಹಿತರೆ. ಈಗ ಮಿಕ್ಸಿ ಜಾರಲ್ಲಿ ಹಾಕಿರೋ ಐಟಮ್ನೆಲ್ಲ ರುಬ್ಬನ. ನೋಡಿ, ಸಾಕು, ಇಷ್ಟು ನನಗಾಗಿದ್ರೆ. ಬನ್ನಿ ಸ್ನೇಹಿತರೆ, ಈಗ ಸೋಯಾ ಉಂಡೆ ಅದನ್ನ ಬೇಯಿಸ್ಕೊಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಕಾಯಿಸೋಣ. ಒಂದು ಪಾತ್ರೆ ಇಟ್ಟು 1 ಲೋಟ ನೀರು, ನೋಡಿ ಸ್ನೇಹಿತರೆ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ನಾವೇನು ಸೋಯಾ ಉಂಡೆ ತಗೊಂಡಿದ್ವೋ ಅದನ್ನು ಕೂಡ ಇದಕ್ಕೆ ಹಾಕ್ತೀವಿ. ಇದನ್ನ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಸೋಯಾ ಉಂಡೆ ಬಿಸಿನೀರು ನೆನಾಕಿದ್ವಲ್ಲ, ನೋಡೋಣ ಹೇಗಾಗಿದೆ ಅಂತ. ನೋಡ್ಬೋದು, ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದೆ. ನೋಡಿ, ಈಗ ಸ್ವಲ್ಪ ನೀರು ಇರುತ್ತಲ್ಲ, ಹಂಗಾಗಿ ನೀರ್ನೆಲ್ಲ ಸ್ವಲ್ಪ ಹಿಂಡ್ಕೊಬೇಕು, ಚೂರು ತಣ್ಣಗಾಗ್ಲಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಕದರ್ ಹೋಗೋದಂಗೆ. ನೋಡಿ ಸ್ನೇಹಿತರೆ, ಇದೊಂದು ಜರಡಿಗೆ ಹಾಕ್ಬಿಟ್ಟು ನೀರ್ನೆಲ್ಲ ಒಂಚೂರು ಹಿಂಡ್ಬಿಡೋಣ. ನೋಡಿ, ಈ ತರ ಪ್ರೆಸ್ ಮಾಡಿ
ಎಲ್ಲ ಹೋಗಿದೆ. ಇದನ್ನ ಹೀಗೆ ಕೂಡ ಮಾಡ್ಬೋದು, ಎರಡೆರಡು ಪೀಸ್ ಮಾಡ್ಬೋದು. ಈಗ ಒಂದೆರಡು ಪೀಸ್ ಮಾಡ್ತೀನಿ. ಒಂದೆರಡು ಪೀಸ್ ಮಾಡೋಣ ಸ್ನೇಹಿತರೆ, ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಸೋಯಾ ಉಂಡೆನ ಸಣ್ಣದಾಗಿ ಎರಡೆರಡು ಪೀಸ್ ಮಾಡಿದೆ, ನೋಡ್ಬೋದು. ಬನ್ನಿ ಈಗ ಒಗ್ಗರಣೆ ಯಾವ ಥರ ಮಾಡೋದು ನೋಡೋಣ. ಬನ್ನಿ ಸ್ನೇಹಿತರೆ, ಈಗ ಸೋಯಾ ಉಂಡೆಯ ಗ್ರೇವಿ ಮಾಡೋಣ. ಮೊದಲಿಗೆ ಸ್ಟವ್ ಹಚ್ಚೋಣ. ಹೀಗೆ ಒಂದು ಕಡಾಯಿ ಬಾಣಲೆ, ಈಗ ಇದಕ್ಕೆ ಅಡುಗೆ ಎಣ್ಣೆ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು, ಸ್ವಲ್ಪ ಉಪ್ಪು. ನೋಡಿ ಸ್ನೇಹಿತರೆ, ಈರುಳ್ಳಿ ಬಣ್ಣ ಬದಲಾಗಿದೆ. ಈಗ ನಾವು ರುಬ್ಬಿಟ್ಟಿರೋ ಮಸಾಲೆ, ಇದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತೀನಿ. ಈಗ ಉರಿ ಸ್ವಲ್ಪ ಜಾಸ್ತಿ ಮಾಡೋಣ. ಇದಕ್ಕೆ ಉಪ್ಪು, ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸಾಂಬಾರ್ ತರ ಆಗ್ಬಿಡುತ್ತೆ. ಹಾಗಾಗಿ ನಾನು ನೀರು ಜಾಸ್ತಿ ಹಾಕಲ್ಲ. ಸ್ವಲ್ಪ ಗ್ರೇವಿ ತರ ಗಟ್ಟಿಗಿದ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ, ಅನ್ನ ಚಪಾತಿಗೆ. ಇದು ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಉಪ್ಪು ನೋಡೋಣ ಹೇಗಿದೆ ಅಂತ. ಉಪ್ಪು ಕರೆಕ್ಟ್ ಆಗಿದೆ ಸ್ನೇಹಿತರೆ, ಚೆನ್ನಾಗಿ ಕುದಿ ಬಂತು. ಈಗ ಸ್ವಲ್ಪ ಎಣ್ಣೆ ಬಿಟ್ಬಿಟ್ರೆ ಅದು ಸೋಯಾ ಚಂಕ್ ಹಾಕ್ಬೋದು. ಅದ್ಭುತವಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ನೋಡ್ಬೋದು ಎಣ್ಣೆ ಬಿಡ್ತಾ ಇದೆ. ಈಗ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, 2 ಪೀಸ್ ಮಾಡಿದ್ವಲ್ಲ ಸೋಯಾ ಚಂಕ್, ಅದನ್ನು ಹಾಕೋಣ. ಈಗ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಬೀಳುತ್ತೆ, ಹಂಗಾಗಿ ಸ್ವಲ್ಪ ನೀರು ಹಾಕೋಣ. ಸ್ಪಂಜ್ ಇದ್ದಂಗೆ ಅದು ಹೀರ್ಕೊಂತ ಇರ್ತದೆ. ಸ್ವಲ್ಪ ನೀರು ಹಾಕೋಣ, ಒಂದು ಅರ್ಧ ಗ್ಲಾಸ್ ಅಷ್ಟು. ನೋಡಿ ಸ್ನೇಹಿತರೆ, ಯಾರು ನೀರಿನಿಂದ ಸ್ನಾನ ಮಾಡುತ್ತಾರೋ ಅವರು ಬಟ್ಟೆಯನ್ನಷ್ಟೇ ಬದಲಾಯಿಸುತ್ತಾರೆ. ಆದರೆ ಯಾರು ಬೆವರಿನಿಂದ ಸ್ನಾನ ಮಾಡುತ್ತಾರೋ ಅವರು ಇತಿಹಾಸವನ್ನೇ ಬದಲಾಯಿಸುತ್ತಾರೆ. ಏನಂತೀರಿ? ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ನೋಡಿ ಸ್ನೇಹಿತರೆ, ಅದ್ಭುತವಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಈ ಒಂದು 5 ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಕ್ಬಿಡೋಣ. ಚೆನ್ನಾಗಿ ಅರಳಿರುತ್ತೆ. ಬನ್ನಿ ಸ್ನೇಹಿತರೆ, ಸೋಯಾ ಉಂಡೆಯ ಗ್ರೇವಿ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನು ಬೇಕು ನೋಡಿದ್ದೀರಾ.
ಈಗ ರೆಡಿಯಾಗಿದೆ ನೋಡ್ಬೋದು. ಹಾಗೆ ಆಹಾರವೇ ಮೊದಲ ಔಷಧಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಸ್ನೇಹಿತರೆ ಬನ್ನಿ ಇದನ್ನ ಟೇಸ್ಟ್ ಮಾಡಿ ನೋಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಘಮ 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 ಅಂತಿದೆ. ಚಪಾತಿಗೆ ಸೂಪರ್ ಆಗಿರುತ್ತೆ ಇನ್ನು ಅನ್ನಕ್ಕಿಂತ. ಸಕ್ಕತ್ತಾಗಿದೆ ಸ್ನೇಹಿತರೆ, ತುಂಬಾ ಅದ್ಭುತವಾಗಿ ಬಂದಿದೆ. ನೋಡಿ ನೀವು ಒಂದ್ಸತಿ ದಯವಿಟ್ಟು ಒಂದ್ಸತಿ ಮನೆಯಲ್ಲಿ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನ ಖಾಲಿ ಮಾಡ್ತೀನಿ, ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ.